ನಿರ್ಮಲಾ ಸೀತಾರಾಮನ್ ಅವರು 9 ಬಜೆಟ್ ಕೊಟ್ಟಿದ್ದಾರೆ. ಅವರ 9 ಬಜೆಟ್ನಲ್ಲಿ ಅತ್ಯಂತ ಕೆಟ್ಟ ಬಜೆಟ್ ಅಂತ ಹೇಳಕ್ ಹೋಗೋದಿಲ್ಲ ನಾನು. ವೀಕೆಸ್ಟ್ ಬಜೆಟ್ ಅಂದ್ರೆ ಈ ಬಜೆಟ್. ನಾವು ಅನೇಕ ನಿರೀಕ್ಷೆಗಳನ್ನು ಮಾಡಿದ್ದೇವೆ, ಬರೀ ಕರ್ನಾಟಕದ ಅಷ್ಟೇ ಅಲ್ಲ, ದೇಶದ ಪ್ರಗತಿಗೋಸ್ಕರ ಅನೇಕ ನಿರೀಕ್ಷೆಗಳನ್ನ ಜನಸಮುದಾಯ ಮಾಡಿದ್ದು. ಅದೆಲ್ಲ ಹುಸಿಯಾಗಿದೆ. ಹಿಂದೆ ಎಲ್ಲ ಬಜೆಟ್ಗಳನ್ನ ಕೃಷಿಗೆ ಪ್ರಾತಿನಿಧ್ಯ ಕೊಡ್ತಾ ಇದ್ರು, ಯಾಕೆಂದ್ರೆ ಹೆಚ್ಚು ಜಿಡಿಪಿಗೆ ಕಾಂಟ್ರಿಬ್ಯೂಟ್ ಆಗೋದೇ ಕೃಷಿಯಿಂದ. ಅದಕ್ಕೆ ಹೆಚ್ಚು ಒತ್ತು ಕೊಡೋರು, ಕೈಗಾರಿಕೆಗೆ ಒತ್ತು ಕೊಡೋರು. ಆಮೇಲೆ ಸೋಷಿಯಲ್ ಸೆಕ್ಟರ್ ಅಲ್ಲಿ ಈಗ ನಾವು ಬಡತನ ನಿರ್ಮೂಲನೆ ಆಗಬೇಕು ಅಂತ ಹೇಳ್ಕೊಳ್ತೀವಿ, ಘೋಷಣೆಗಳು ಮಾಡ್ತಾ ಇರ್ತೀವಿ. ಪ್ರತಿ ವರ್ಷ ಬಜೆಟ್ನಲ್ಲಿ ಅದಕ್ಕೆ ಸಂಬಂಧಿತವಾಗಿ ಬೇಕಾದಂತ ಕಾರ್ಯಕ್ರಮಗಳು ಕೊಡ್ತೀವಿ. ಈಗ ಉದಾಹರಣೆಗೆ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕೊಟ್ಟಿದ್ದೇನಕ್ಕೆ? ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕೊಟ್ಟಿದ್ದು ರೂರಲ್ ಎಕಾನಮಿ ಒಂದು ರೀತಿಯಲ್ಲಿ ಜಾಸ್ತಿ ಆಗಲಿ, ಇಂಡಿವಿಜುವಲ್ ಆಗಿ ಅವರ ಅರ್ನಿಂಗ್ ಪವರ್ ರೇಟ್, ಸ್ಪೆಂಡಿಂಗ್ ಪವರ್ ಅದು ಜಾಸ್ತಿ ಆಗಲಿ ಅಂತೇಳಿ ಅವರಿಗೆ ಎಂಪ್ಲಾಯ್ಮೆಂಟು ಕೊಟ್ಟಂಗಾಗುತ್ತೆ ಅಂತೇಳಿ ದಿ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ವಾಸ್ ಗಿವನ್ ಬೈ ದಟ್ ಪ್ರೋಗ್ರಾಮ್ ಇನ್ ದಿ ಎಂಟೈರ್ ವರ್ಲ್ಡ್. ಈ ಪ್ರಪಂಚದಲ್ಲಿ ಅಂತ ಒಂದು ಯಾವುದು ಕಾರ್ಯಕ್ರಮ ಎಲ್ಲೂ ಇರ್ಲಿಕ್ಕಿಲ್ಲ. ಅದೆಲ್ಲ ಇವತ್ತು ಗಾಳಿಗೆ ತೂರ್ಬಿಟ್ಟು ಇಡೀ ಸಮುದಾಯಕ್ಕೆ, ಇಡೀ ದೇಶಕ್ಕೆ ಒಂದು ರೀತಿಯಲ್ಲಿ ಅವರು ಒಂದು ನಮಗೆ ಬಹಳ ನಿರಾಸೆಯನ್ನು ಮಾಡಿದ್ದಾರೆ. 53.5 ಲಕ್ಷ ಕೋಟಿಯಲ್ಲಿ 16 ಲಕ್ಷ ಕೋಟಿ ಸಾಲ, 16 ಲಕ್ಷ ಕೋಟಿ ಸಾಲ. ನಮಗೆ ಹೇಳ್ತಾರೆ ಇಲ್ಲಿ ಅಸೆಂಬ್ಲಿಯಲ್ಲಿ, ನೀವು ಸಾಲ ಮಾಡಿದಿರಿ. ಅಷ್ಟು ಸಾಲ ಮಾಡಿಕೊಂಡು ಏನು ನಾವು ಜನಸಮುದಾಯಕ್ಕೆ ಕೊಟ್ಟಿದ್ದೀರಾ ನೀವು ಅಂತ ಹೇಳಿ ಪ್ರಶ್ನೆ. ಕರ್ನಾಟಕಕ್ಕಂತೂ ಏನೂ ಇಲ್ಲ, ಝೀರೋ. ಅದು ಯಾವ 2 ರೈಲ್ ಬಿಡ್ತಾರೆ, ಆ ರೈಲು ಎಲ್ಲಿಗೆ ಬಿಡ್ತಾರೆ? ತಮಿಳುನಾಡುಗೆ ಒಂದು, ಮತ್ತೆ ಹೈದರಾಬಾದಿಗೆ ಒಂದು. ಅವ್ರಿಗೆ ಬೆನಿಫಿಟ್ ಆಗ್ತದೆ. ಬೆಂಗಳೂರಿಂದ ಜನ ಹೋಗೋದು ಹೈದರಾಬಾದಿಗೆ, ತಮಿಳುನಾಡಿಗೆ, ಅವರಿಗೆ ಆಗ್ತದೆ. ಅದರಿಂದ ಯಾವುದೂ ಇಲ್ಲ. ಕರ್ನಾಟಕಕ್ಕಂತೂ ಯಾವುದೂ ಕೂಡ ನಮಗೆ ಹೇಳ್ಕೊಳ್ತಕ್ಕಂಥದ್ದು ಒಂದೇ ಒಂದು ಸಿಂಗಲ್ ಪ್ರೋಗ್ರಾಮ್ ಕೊಟ್ಟಿಲ್ಲ. ನಮಗೆ ನೀರಾವರಿ ಕೊಡಬೇಕಿತ್ತು, ನಮಗೆ ಇನ್ಫ್ರಾಸ್ಟ್ರಕ್ಚರಿಗೆ ಕೊಡಬೇಕಾಗಿತ್ತು, ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಇಡೀ ದೇಶಕ್ಕೆ ಕೊಡಬೇಕಾಗಿತ್ತು. ಯಾವುದು ಕೊಡದೇನೆ ಸುಮ್ಮನೆ ಇದು ಒಂದು ಬಜೆಟ್ ಅಂತ ಕರಿಬೇಕಾ? ಇದನ್ನ ಸೆಲೆಬ್ರೇಷನ್ ಮಾಡ್ತಿದ್ಯಲ್ಲ, ಯಾವ್ದನ ಕಡಿಮೆ ಮಾಡಿರೋದ್ ಲಿಸ್ಟ್ ನೋಡಿದ್ರ? ಬೆಂಕಿಪಟ್ಟಣ, ಪ್ಲಾಸ್ಟಿಕ್, ಇಂಥವಕ್ಕೆ ಕಡಿಮೆ, ಔಷಧಿಗಳಿಗೆ ಇವಕ್ಕೆಲ್ಲ ಸ್ವಲ್ಪ ಮಾಡರೇಟ್ ಆಗಿ ಮಾಡಿದ್ದಾರೆ. ಆದ್ರೆ ಪ್ರೋಗ್ರಾಮ್ಸ್ ಕೊಡಬೇಕಲ್ಲ. ನಾವು IITಗಳು ಎಕ್ಸ್ಪೆಕ್ಟ್ ಮಾಡಿದ್ದೋ, IIMಗಳು ಎಕ್ಸ್ಪೆಕ್ಟ್ ಮಾಡಿದ್ದೋ. ಎಜುಕೇಶನ್ ಸೆಕ್ಟರ್ನಲ್ಲಿ ಇಷ್ಟು ವೇಗವಾಗಿ ಶಿಕ್ಷಣ ಬದಲಾವಣೆ ಆಗ್ತಾ ಇದೆ ಪ್ರಪಂಚದಲ್ಲಿ, ನಮ್ಮನ್ನ ಹಿಂದೆ ಕಿಟ್ಬಿಟ್ರೆ. ನಾಟ್ ಓನ್ಲಿ ಎಜುಕೇಶನ್ ಸರ್, ಹೆಲ್ತ್ನು ಸೇರಿ ನಿಮಗೆ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರಿ? ಏನಿಲ್ಲ, ನಾ ಹೇಳಿದ್ಮೇಲೆ IIMs ಎಕ್ಸ್ಪೆಕ್ಟ್ ಮಾಡಿದ್ದು ಕೊಡ್ಲಿಲ್ಲ ನಮಗೆ. ಅದರಿಂದ ಬಹಳ ನೀರಸವಾದಂಥದ್ದು, ಬಹಳ ನಿರಾಶೆಯನ್ನ ಹೆಚ್ಚು ತಂದಿರತಕ್ಕಂಥ ಒಂದು ಬಜೆಟ್ ಇದು ಅಂತ ಅಷ್ಟೇ ಹೇಳಿ.